ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ವಾಯ್ಸ್ ಚೇಂಜ್ ಆಗಿದೆ ಅಂತ ಯೋಚನೆ ಮಾಡ್ತೀರಾ? ನಾನು ಮಲ್ಲಿಕ ಹಸ್ಬೆಂಡ್ ಸಂಜು ಅಂತ. ನಾನೇ ವಾಯ್ಸ್ ಕೊಡೋಣ ಅಂತ ವಾಯ್ಸ್ ಕೊಡ್ತಾ ಇದ್ದೀನಿ. ಸೊ ನಾವು ಊಟಿಗೆ ಹೋಗ್ತಾಯಿದ್ದೀವಿ. ಊಟಿಗೆ ಹೋಗ್ಬೇಕಾದ್ರೆ ಸ್ಟಾರ್ಟಿಂಗೇ ಬಂಡೀಪುರದ ಮೇಲೆ ಹೋಗ್ಬೇಕಾದ್ರೆ ನಮಗೆ ಫಸ್ಟ್ ವೆಲ್ಕಮ್ ಮಾಡಿದೆ ಈ ನಮ್ಮ ಗಜಾನನ ಆನೆ. ತುಂಬ ಖುಷಿಯಾಯಿತು. ಹೋಗ್ಬೇಕಾದ್ರೆ ವೆಲ್ಕಮ್ ಮಾಡ್ತು, ತುಂಬ ಖುಷಿಯಾಯಿತು. ಸೊ ನಾವು ಹೋಗ್ತಾ ಇರೋದು ಊಟಿಗೆ ಏನಕ್ಕೆ ಅಂತಂದರೆ ಒಂದು ಫಂಕ್ಷನ್ ಇತ್ತು. ಫಂಕ್ಷನ್ಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಹಾಗೆ ನನಗೆ ಸ್ವಲ್ಪ ಬ್ರೇಕ್ ಬೇಕಾಗಿತ್ತು. ಸೊ 2 ಡೇಸ್ ವೆಕೇಷನ್ ಥರ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈ ವ್ಲಾಗು ಊಟಿದಾಗಿರುತ್ತೆ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ನಾನು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಅಂತನಾದರೂ ಅಂದ್ಕೊಂಡು ದಯವಿಟ್ಟು ಲೈಕು, ಶೇರು, ಕಮೆಂಟ್ಸ್ ಎಲ್ಲ ಮಾಡಿ. ಬೆಳಗ್ಗೆ 5:30ಗೆ ಎದ್ದು ರೆಡಿಯಾಗಿ ಹೋಗಿದ್ವಿ. ನಾವು ಇಲ್ಲಿಗೆ ಬಂಡೀಪುರಕ್ಕೆ ಬರೋಷ್ಟೊತ್ತಿಗೆ ಒಂದು 9:30, 10 o'clock ಆಗಿತ್ತು. ಸೊ ಈ ಬಂಡೀಪುರ ಪ್ಲೇಸಲ್ಲಿ ಜಾಸ್ತಿ ನಾನು ಮಾತಾಡಲ್ಲ. ಸೊ ರಾ ಆಗಿರಲಿ ಅಂತಲೇ ನಾನು ವಾಯ್ಸ್ನ ಸ್ಟಾಪ್ ಮಾಡ್ತಾಯಿದ್ದೀನಿ. ನೀವು ನೋಡಿ ಎಂಜಾಯ್ ಮಾಡಿ. ಸೊ ಆಮೇಲೆ ಫಂಕ್ಷನ್ ಮುಗಿಸ್ಕೊಂಡು, ಫಂಕ್ಷನಲ್ಲಿ ಜಾಸ್ತಿ ಫೋಟೋ ತೆಗಿಯೋಕ್ಕಾಗಿಲ್ಲ. ಸೊ ಇನ್ನೂ ಟೈಮ್ ಇದೆಯಲ್ಲ ಅಂತ ಪ್ಲೇಸಸ್ನ ಕವರ್ ಮಾಡೋಣ ಅಂತ ಹೋದ್ವಿ. ಒಂದು ವ್ಯೂ ಪಾಯಿಂಟ್ಗೆ ಹೋದ್ವಿ. ತುಂಬ ಚೆನ್ನಾಗಿತ್ತು, ತುಂಬ ಸೂಪರಾಗಿ ಕಾಣಿಸ್ತಿತ್ತು ಊಟಿ. ಅಂಥ ವ್ಯೂ ಪಾಯಿಂಟ್ಗೆ ಹೋಗ್ಬಿಟ್ಟು ಫೋಟೋ, ಸೆಲ್ಫಿ, ಕೆಲವೊಂದು ವೀಡಿಯೋಗಳನ್ನೆಲ್ಲ ತೊಗೊಂಡು ಕ್ಲೀನಾಗಿ ಎಂಜಾಯ್ ಮಾಡ್ತಿದ್ವಿ. ಇಲ್ಲಿ ಊಟಿಲಿ ಏನಿದ್ರು ಟೀ, ಕಾಫಿ ಅಷ್ಟೇ ಚೆನ್ನಾಗಿರುತ್ತೆ. ಊಟ, ಬಜ್ಜಿ ಅಂದ್ಬಿಟ್ಟೆಲ್ಲ ಕೊಡ್ತಾರೆ. ಸ್ವಲ್ಪ ಚೆನ್ನಾಗಿರೋ ನನಗೇನೂ ಇಷ್ಟ ಆಗಿಲ್ಲ. ಬಟ್ ಟೀ, ಕಾಫಿ ತುಂಬ ಇಷ್ಟ ಆಯಿತು. ತುಂಬ ಕಡೆ ನಿಲ್ಲಿಸಿ ವ್ಯೂ ಪಾಯಿಂಟ್ಗಳಲ್ಲಿ ಟೀ, ಕಾಫಿನೇ ಕುಡಿದ್ವಿ. ಅದಾದಮೇಲೆ ರೋಸ್ ಗಾರ್ಡನ್ಗೆ ಹೋದ್ವಿ. ರೋಸ್ ಗಾರ್ಡನಲ್ಲಿ ಸೂಪರಾಗಿರೋ ಪ್ಲೇಸ್ಗಳಿದೆ. ಬರೀ ರೋಸೇ ಇದೆ ಪೂರ್ತಿಯಲ್ಲಿ. ತುಂಬ ಚೆನ್ನಾಗಿತ್ತು. ನಾನು, ನಮ್ಮ ವೈಫು, ನಮ್ಮ ಅತ್ತೆ 3 ಜನನೂ ಆ ರೋಸ್ ಗಾರ್ಡನಲ್ಲಿ ತಿರುಗಾಡ್ಕೊಂಡು ಚೆನ್ನಾಗಿ ಓಡಾಡಿದ್ವಿ. ಪೇಷಂಟ್ ರೋಜ್ಗಾನಿದ್ದೀರಲ್ಲ ಇಷ್ಟರ್ಗಮ್ಮ ತಿರುಗಿ ಅಲ್ಲಿಗೆ ಹೋದ್ಮೇಲಂತೂ ನಾನು ಒಂಥರ ಚಿಕ್ಕ ಮಗು ಥರ ಆಗ್ಬಿಟ್ಟೆ. ಫುಲ್ಲು ಕುಣ್ಕೊಂಡು ಎಂಜಾಯ್ ಮಾಡ್ಕೊಂಡು ಓಡಾಡ್ತಿದ್ದೆ. ರೋಸ್ ಗಾರ್ಡನಲ್ಲಂತೂ ಸಖತ್ತಾಗಿ ಫಾಗೆಲ್ಲ ತುಂಬ್ಕೊಂಬಿಟ್ಟಿತ್ತು. ಮತ್ತು ಲೈಟಾಗಿ ಮಳೆ ಅಲ್ಲ, ಅದು ಫಾಗೆ ಒಂಥರ ಮಳೆ ಥರ ಕಾಣಿಸ್ತಿತ್ತು. ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಂದು ಮಾಮೂಲಿ ಗೊತ್ತಿದೆಯಲ್ಲ, ಆಟಗಳು ನಡೀತಾ ಇತ್ತು. ಆಮೇಲೆ ಏನಾದರೂ ಹೇಳಿ, ನನ್ನ ಬಗ್ಗೆ ಹೇಳಿ. ನನ್ನ ಬಗ್ಗೆ ನನ್ನ ಬಗ್ಗೆ ಹೇಳಿ ಅಂದೆ ನಾನು. ಕಂಪ್ಲೇಂಟ್ ಹೇಳಿ ಅನ್ನ. ಇದಾದಮೇಲೆ ಟೀ ಫ್ಯಾಕ್ಟ್ರಿ ಅಂತ ಹೋದ್ವಿ. ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಚಾಕ್ಲೇಟೆಲ್ಲ ಹೇಗೆ ಮಾಡ್ತಾರೆ ಅಂತೆಲ್ಲ ತೋರಿಸ್ಕೊಟ್ರು. ಟಿಕೆಟ್ ಏನೋ ಒಂದು 20 rupees ಅಷ್ಟೇ, ಪರವಾಗಿಲ್ಲ ಒಳಗೆ ಹೋಗೋದಕ್ಕೆಲ್ಲ. ಬಟ್ ತುಂಬ ಚೆನ್ನಾಗಿತ್ತು. ಚಾಕ್ಲೇಟೆಲ್ಲ ಹೆಂಗೆ ಮಾಡ್ತಾರೆ ಅಂತ ಲೈವ್ ಆಗಿ ತೋರಿಸಿದ್ರು. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಒಬ್ಬೊಬ್ರಿಗೆ ಒಂದೊಂದು ಚಾಕ್ಲೇಟ್ ಅಂತ ಕೊಡ್ತಾರೆ. ತುಂಬ ಟೇಸ್ಟಿಯಾಗಿತ್ತು. ನಾವು ತಿಂದ್ವಿ. ನಮ್ಮ ವೈಫು ನನಗೊಂದೇ ಒಂದು ಚಾಕ್ಲೇಟ್ ಕೊಟ್ಬಿಟ್ಟು ಮಿಕ್ಕಿದ್ದೆಲ್ಲ ಅವರೇ ತಿನ್ಕೊಂಡ್ರು. ಏನು ಮಾಡೋಕ್ಕಾಗಲ್ಲ, ಹೆಣ್ಮಕ್ಳಿಗೆ ಚಾಕ್ಲೇಟ್ ಅಂದರೆ ತುಂಬ ಇಷ್ಟ, ತಿನ್ನಲಿ ಅಂತ ಸುಮ್ಮನಾದೆ ನಾನು. ಮತ್ತು ಮೇಲ್ಗಡೆ ಟೀ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾಯಿದ್ರು. ಸೊ ಅದಕ್ಕೂ ಟಿಕೆಟ್ ಒಂದು 20 rupees ಇದೆ, ಪರವಾಗಿಲ್ಲ ಹೋದ್ವಿ. ತುಂಬ ಚೆನ್ನಾಗಿತ್ತು. ಅಲ್ಲೂ ಎಲ್ಲ ಹೈಜೀನಿಕ್ಕಾಗಿ ಮಾಡ್ತಾರೆ. ಟೀನ ತಯಾರಿಸೋದು ಹೆಂಗೆ ಅಂತ ಎಲ್ಲ ತೋರಿಸ್ಕೊಡ್ತಾರೆ. ಚಾಕ್ಲೇಟ್ ಆಗಲಿ, ಟೀ ಆಗಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಲಾಸ್ಟಲ್ಲಿ ಟೀ ಕೊಟ್ಟರು, ಮಸಾಲೆ ಟೀ, ನಾರ್ಮಲ್ ಟೀ ಅಂದ್ಬಿಟ್ಟು.
ನಾವು ಮಸಾಲೆ ಟೀ ತೊಗೊಂಡ್ವಿ, ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಅಲ್ಲೇ ಕೆಲವೊಂದು ಐಟಮ್ಸ್ಗಳು, ಟೀ, ಕಾಫಿ ಪುಡಿ, ಚಾಕ್ಲೇಟು ಎಲ್ಲ ಪ್ರತಿಯೊಂದು ಮಾರ್ಕೆಟ್ ಥರ ಮಾಡಿದ್ದಾರೆ. ಹೋಗಿ ನೋಡ್ಕೊಂಡು ಹೋದ್ವಿ. ಬಟ್ ನಮಗೆ ಅಂತ ತೊಗೊಳೋದು ಏನೂ ಇಷ್ಟ ಆಗಲಿಲ್ಲ. ಬಟ್ ನಮ್ಮ ವೈಫು ಈ ಟೋಪಿ ಮತ್ತು ಸ್ವೆಟರು, ಶಾಲು ತೊಗೋತೀನಿ ಅಂದ್ಬಿಟ್ಟು ಹೋಗಿ ಕೆಲವೊಂದು ಐಟಮ್ ತೊಗೊಂಡಿದ್ದಾರೆ. ನೀವೇ ನೋಡಿ, ಇದೊಂದು ತೊಗೊಂಡಿದ್ದಾರೆ. ಅದಾದಮೇಲೆ ಆಚೆ ಬಂದ್ವಿ. ಫುಲ್ಲು ಫಾಗ್ ತುಂಬ್ಕೊಂಬಿಟ್ಟಿತ್ತು. ಆಮೇಲೆ ಹೆವಿ ಮಳೆನೂ ಬಂತು. ಸೊ ನಾವು ರೂಮ್ಗೆ ಬಂದ್ಬಿಟ್ವಿ ಡೈರೆಕ್ಟು. ರೂಮು ಚೆನ್ನಾಗಿತ್ತು, ಹೈಜಿನಿಕಾಗಿ ಮೇಂಟೈನ್ ಮಾಡಿದ್ದಾರೆ, ಓಕೆ ಅನ್ನಿಸ್ತು. ಅದಾದಮೇಲೆ ಬೆಳಗ್ಗೆ ನಮ್ಮ ವೈಫು ಬೇಗ ಎದ್ದು ನೆಕ್ಸ್ಟ್ ಡೇಗೆ ಕೆಲವೊಂದು ವೀಡಿಯೋಗಳನ್ನ ಕವರ್ ಮಾಡಿಕೊಂಡು, ಫೋಟೋಗಳ್ನೂ ತಗೊಂಡು, ಕೆಳಗಡೆ ಕೊರಿಯನ್ ಹುಡುಗಿರು ಡ್ಯಾನ್ಸ್ ಆಡ್ತಿರಂತೆ, ಆ ವೀಡಿಯೋಗಳ್ನೂ ಸ್ವಲ್ಪ ಕ್ಲಿಕ್ ಮಾಡಿಕೊಂಡು, ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಆ ರೂಮಿಂದ. ಪಕ್ಷಿ ಸೌಂಡೆಲ್ಲ ತುಂಬ ಚೆನ್ನಾಗಿ ಕೇಳಿಸ್ಬರ್ತಿತ್ತು ಇಲ್ಲಿ. ಇದಾದಮೇಲೆ ಬೇಗ ಎದ್ದು ರೆಡಿಯಾಗಿ ಸ್ವಲ್ಪ ಕೆಲವೊಂದು ಪ್ಲೇಸ್ಗಳನ್ನ ಕವರ್ ಮಾಡೋಣ ಅಂತ ಬೇಗ ಎದ್ದು ರೆಡಿಯಾಗಿ ಹೋದ್ವಿ. ಫಸ್ಟು ಹೋಗ್ತಾನೆ ದೊಡ್ಡ ಬೆಟ್ಟಕ್ಕೆ ಹೋಗೋಣ ಅಂತ ಹೋದ್ವಿ. ತುಂಬ ಚೆನ್ನಾಗಿದೆ. ಹೋಗ್ಬೇಕಾದ್ರೆ ರೋಡು ಆಗಲಿ, ಸುತ್ತಮುತ್ತ ಕಾಡಾಗಲಿ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಮೇಲ್ಗಡೆ ವ್ಯೂ ಪಾಯಿಂಟ್ ಹೋದರೆ ಒಳ್ಳೆ ಜಾತ್ರೆ ಥರ ಪೆಂಡಲ್ಗಳು ಹಾಕ್ಕೊಂಡೆಲ್ಲ ವ್ಯಾಪಾರ ಮಾಡ್ತಾಯಿದ್ರು. ಚಳಿಗೆ ನಾವು ಈ ಊರುಗಡ್ಲೆ, ಕಡಲೆ ಬೀಜ ಹುರಿದಿರೋದನ್ನೆಲ್ಲ ತೊಗೊಂಡ್ವಿ. 50 ರೂಪಾಯಿ ಅಂತೆ ಅದೊಂದು ಚಿಕ್ಕದಕ್ಕೆ. ಇಲ್ಲಿ ಚಳಿ ಏನೂ ಮಾಡೋಕ್ಕಾಗಲ್ಲ ಅಂತ ತೊಗೊಂಡ್ವಿ, ತಿಂದ್ವಿ. ಸ್ವಲ್ಪ ಲೈಟಾಗಿ ಬೆಚ್ಚಗಾಯಿತು. ಅದಾದಮೇಲೆ ವ್ಯೂ ಪಾಯಿಂಟ್ಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆಗೆ ಚಳಿ ಬೇರೆ ಸಿಕ್ಕಾಪಟ್ಟೆ. ಅಲ್ಲಿ ಬಿಸಿದು ಏನು ಕೊಟ್ಟರು ತಿಂತಾಯಿದ್ರಲ್ಲಿ. ಇದೇ ದೊಡ್ಡ ಬೆಟ್ಟ ವ್ಯೂ ಪಾಯಿಂಟು. ತುಂಬ ಚಳಿ ಇದೆ, ಮೇಲ್ಗಡೆ ಫಾಗ್ ತುಂಬಾ ಇದೆ, ಚೆನ್ನಾಗಿದೆ. ಬಜ್ಜಿ ತಿನ್ನೋಣ ಅಂತ ಹೋದ್ವಿ, ಬಟ್ ಏನೋ ಇಷ್ಟ ಆಗಲಿಲ್ಲ. ನೋಡಿ ವ್ಯೂ ಪಾಯಿಂಟ್ ಏನು ಸೂಪರಾಗಿ ಕಾಣಿಸ್ತಾ ಇದೆ ಇಲ್ಲಿಂದ. ಬೆಂಗಳೂರು ಟ್ರಾಫಿಕ್ಕು, ಆ ಸೌಂಡ್ಗಳೆಲ್ಲ ಕೇಳಿ ಬೇಜಾರಾಗಿ ಇಲ್ಲಿ ಬಂದ ಮೇಲೆ ಏನೋ ಒಂಥರ ಮೈಂಡು ಸ್ವಲ್ಪ ಅಲ್ಲ ತುಂಬಾ ರಿಲ್ಯಾಕ್ಸೇಷನ್ ಆಯಿತು ನನಗೆ. ತುಂಬ ಖುಷಿನೇ ಆಯಿತು. ಈ ಬೆಟ್ಟದ ಮೇಲೆ ಹೋಗ್ತಾ ಇರೋ ಮೋಡಗಳು ನೋಡ್ತಾ ಇದ್ದರೆ ಆಹಾ, ಸ್ವರ್ಗ ಇಲ್ಲೇ ಇದೆ ಅನ್ಕೋಬೇಕು. ಇದಾದಮೇಲೆ ಒಂದು ಸಣ್ಣ ವಾಕು, ನಾನು ನನ್ನ ವೈಫು. ಅಲ್ಲಿ ತಿನ್ನೋದಕ್ಕೆ ಏನೂ ಇರಲಿಲ್ಲ, ಕಾಫಿ ಟೀ ಬಿಟ್ಟರೆ. ಸೊ ಅದನ್ನೇ ಕುಡ್ಕೊಂಡು ಸೀದಾ ಟೀ ಎಸ್ಟೇಟಿಗೆ ಬಂದ್ವಿ. ಟೀ ಎಸ್ಟೇಟ್ ನೋಡಿ ಎಷ್ಟು ಸೂಪರಾಗಿದೆ. ವ್ಯೂ ಅಂತೂ ಸೂಪರು, ಫುಲ್ಲು ಗ್ರೀನರಿ ಆಗಿದೆ. ನಾವು ಫೋಟೋ ವೀಡಿಯೋಸ್ ತಗೊಳ್ಳೋಣ ಅಂತ ಇಬ್ಬರೂ ಮೇಲ್ಗಡೆ ಹೋಗ್ತಾಯಿದ್ವಿ. ನಮ್ಮ ಅತ್ತೆ ಬರೋಕ್ಕಾಗಿಲ್ಲ, ಹತ್ತಕ್ಕಾಗಲ್ಲ ಅಂತ ಅಲ್ಲೇ ಕೆಳಗಡೆ ಕೂತ್ಕೊಂಡ್ರು. ನಾನು ನಮ್ಮ ವೈಫು ಫೋಟೋಸು ವೀಡಿಯೋಸ್ ತೊಗೊಳ್ಳೋಣ ಅಂತ ಮೇಲ್ಗಡೆ ಬಂದ್ವಿ. ಸೂಪರಾಗಿತ್ತು. ಅಲ್ಲಿನ ವ್ಯವಸಾಯ ಇದೇ ಥರ, ಬೆಟ್ಟ ಕೊರ್ದು ಏನೇನು ಬೇಕೋ ತರಕಾರಿಗಳು ಬೆಳಿಬೇಕಾ ಇಲ್ಲ ಟೀ ಬೆಳಿಬೇಕಾ, ಅದಕ್ಕೆ ಬೆಟ್ಟನೇ ಅವಲಂಬಿಸಿರ್ತಾರೆ ಅಲ್ಲಿನ ಜನಗಳು. ತುಂಬ ಚೆನ್ನಾಗಿತ್ತು ವ್ಯೂ ಪಾಯಿಂಟು. ನಾನು ಅಲ್ಲಿ ಹೋಗ್ಬಿಟ್ಟು ಸಾಂಗ್ ಹಾಕೊಂಡು ಡ್ಯಾನ್ಸ್ ಹೊಡಿತಾಯಿದ್ದೆ. ನಮ್ಮ ವೈಫು ಮೆತ್ತು ಬಂದ್ಬಿಟ್ಟು ಹಂಗೆ ವೀಡಿಯೋ ಮಾಡಿಬಿಟ್ಟಿದ್ದಾರೆ. ನೀವು ನೋಡಿ ಎಂಜಾಯ್ ಮಾಡಿ. ಇದಾದಮೇಲೆ ಚಾಕ್ಲೇಟ್ ವರ್ಲ್ಡಿಗೆ ಬಂದ್ವಿ. ಹೋಮ್ ಮೇಡ್ ಚಾಕ್ಲೇಟ್ಸ್ ಅಂತೆ, ಒಂಚೂರು ಚೆನ್ನಾಗಿರಲಿಲ್ಲ. 5 ಬಾಕ್ಸಸ್ ತೊಗೊಂಡು ತಿಂದಾದ್ಮೇಲೆ ಗೊತ್ತಾಯಿತು ಚಾಕ್ಲೇಟು ಆಹಾ ಎಂತಕ್ಕೂ ಬೇಡ ಆಗಿದೆ. ಸುಮ್ಮನೆ ದುಡ್ಡು ವೇಸ್ಟ್ ಆಯಿತು. ಅಷ್ಟೊಂದು 5 ಬಾಕ್ಸ್ಗೂ ಕೊಟ್ವಿ.
ಪೈನ್ ಫಾರೆಸ್ಟ್ಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲೇ ಒಂದು ವ್ಯೂ ಸಿಕ್ತು, ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ವೀಡಿಯೋಗಳು ಮಾಡಿಕೊಂಡು ಇಲ್ಲಿಂದ ಹೋಗೋಣ ಅಂತ ಹೊಡ್ತಾ ಇದ್ವಿ. ಬನ್ನಿ ಪೈನ್ ಫಾರೆಸ್ಟ್ಗೆ ಹೋಗೋಣ. ಅಲ್ಲಿಂದ ಪೈನ್ ಫಾರೆಸ್ಟಿಗೆ ಬಂದ್ವಿ. ಪೈನ್ ಫಾರೆಸ್ಟಲ್ಲಿ ಏನಿಲ್ಲ, ಉದ್ದುದ ಮರಗಳು, ಕೆಲವೊಂದು ರೀಲ್ಸ್ ಮಾಡಿಕೊಂಡೆ. ಅಲ್ಲಿಂದ ಶೂಟಿಂಗ್ ಸ್ಪಾಟ್ಗೆ ಬಂದ್ವಿ. ಅಲ್ಲೂ ತುಂಬ ಚೆನ್ನಾಗಿತ್ತು ಪ್ಲೇಸು. ಅಲ್ಲೂ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಚಳಿ ಇತ್ತಲ್ಲ ಅಂತ ಹಂಗೆ ಜೋಳ ತಿನ್ನೋಣ ಅಂತ ತೊಗೊತಾ ಇದ್ವಿ. ಆಮೇಲಿಂದ ಪಯಾಗ್ರ ಫಾಲ್ಸ್ಗೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಬಟ್ ಹೆವಿ ಮಳೆಯಿಂದ ಮರ ಬಿದ್ದು ರೋಡ್ ಬ್ಲಾಕ್ ಆಗಿ ನಾವು ಪಯಾಗ್ರ ಫಾಲ್ಸ್ಗೆ ಹೋಗೋಕ್ಕಾಗಿಲ್ಲ. ಹೆವಿ ಅಂದರೆ ಹೆವಿ ಮಳೆ ಆಗೋಯ್ತು. ಸೊ ಅದನ್ನು ಕೂಡ ಪಯಾಗ್ರ ಫಾಲ್ಸ್ ಹೋಗೋದೆಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ರು. ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದೆ ಲಾಸ್ಟಲ್ಲಿ ಪಯಾಗ್ರ ಫಾಲ್ಸ್ಗೆ ಹೋಗೋಣ ಅಂತಲೇ. ಯಾಕಂದರೆ ಜಿಪ್ಲೈನು ಮತ್ತು ಹೌಸ್ ಬೋಟು ಎಲ್ಲ ತುಂಬ ಚೆನ್ನಾಗಿದೆ ಅಂದ್ಕೊಂಡು ಹೋದ್ವಿ. ಬಟ್ ಆಗಿಲ್ಲ. ಸೊ ಇನ್ನೇನು ಮಾಡೋಕ್ಕಾಗಲ್ಲ, ಬೆಂಗಳೂರು ಹೊರಡೋಣ ಅಂತ ಹೊರಡ್ತಾ ಇದ್ದೀವಿ. ಹೋಗ್ಬೇಕಾದ್ರೂ ತುಂಬ ಫಾಗು, ರೋಡ್ನೇ ಬ್ಲಾಕ್ ಮಾಡಿತ್ತು. ಆ್ಯಕ್ಚುಲಿ ಬರ್ಬೇಕಾದ್ರೆ ನಮ್ಗೆ ಇಷ್ಟೊಂದು ಮಳೆ ಫಾಗ್ ಎಲ್ಲ ಸಿಕ್ಕಿರಲಿಲ್ಲ. ಹೋಗ್ಬೇಕಾದ್ರೆ ತುಂಬ ಸಿಕ್ತು. ಊಟಿ ಬಿಟ್ಟು ಹೋಗೋಕ್ಕೆ ಬೇಜಾರಾಗ್ತಿತ್ತು. ಏನೂ ಮಾಡೋಕ್ಕಾಗಲ್ಲ, ಹೋಗಲೇಬೇಕು ಬೆಂಗಳೂರಿಗೆ. ಮಾರನೇ ದಿನ ದುಡಿಮೆಯೇ ದೇವರು ಅಂದ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೋಸ್ಕರ ಹೋಗ್ತಾಯಿದ್ದೀವಿ. ಹೋಗ್ಬೇಕಾದ್ರೆ ಆನೆಗಳು ತುಂಬಾ ಸಿಕ್ತು. ಬರ್ಬೇಕಾದ್ರೆ ಅಷ್ಟೊಂದು ಸಿಕ್ಕಿಲ್ಲ, ಹೋಗ್ಬೇಕಾದ್ರೆ ತುಂಬ ಸಿಕ್ತು. ಹಾಗೆ ಒಂದು ಆನೆ ಮೇಲೆ ಮಾವುತ ಕೂತ್ಕೊಂಡು ಹೋಗ್ತಾಯಿದ್ದ. ಬನ್ನಿ ಫೋಟೋ ತಗೊಳ್ಳಿ ಅಂದ. ಪಾಪ ಅವನೊಂದು 50 ರೂಪಾಯಿನೂ ಕೇಳ್ದ, ಕೊಡೋಕ್ಕಾಗಿಲ್ಲ. ಅಷ್ಟೊತ್ತರಲ್ಲಿ ಫಾರೆಸ್ಟ್ ಆಫೀಸರ್ ಬಂದ್ಬಿಟ್ಟು ಇಲ್ಲೆಲ್ಲ ನಿಲ್ಸಂಗಿಲ್ಲ, ಹೋಗಿ ಹೋಗಿ ಅಂದ್ಬಿಟ್ರು. ಹೋಗ್ಬೇಕಾದ್ರೆ ಕಾಡೆಮ್ಮೆನೂ ಸಿಕ್ತು. ಫೈನಲಿ ತಮಿಳ್ನಾಡು ಬಿಟ್ಟು ಕರ್ನಾಟಕ ಬಾರ್ಡ್ರಿಗೆ ಬಂದ್ವಿ. ಅದೇನೋ ಕಣ್ರಿ, ನಮ್ಮ ಕರ್ನಾಟಕಕ್ಕೆ ಬಂದರೆ ವಾಪಸ್ಸು ಸಿಗೋ ಖುಷಿ ಒಂಥರ ತವ್ರ ಮನೆಗೆ ಬಂದಂಗೆ. ತುಂಬಾ ಖುಷಿ ಆಯಿತು ಬಾರ್ಡ್ರಿಗೆ ಬಂದಿದ ತಕ್ಷಣ. ನಿನ್ನೆಯಿಂದ ನವಿಲು ನೋಡಬೇಕು ಅಂತ ಹುಡುಕ್ತಾ ಇದ್ವಿ, ಸಿಗಲಿಲ್ಲ. ಬಟ್ ಇವತ್ತು ನಮ್ಮ ಕರ್ನಾಟಕ ಬಾರ್ಡ್ರಲ್ಲೇ ಸಿಕ್ಬಿಡ್ತು ನವಿಲು. ತುಂಬಾ ಖುಷಿ ಆಯಿತು. ನವಿಲು ಗರಿ ಇರೋದು ಸಿಕ್ಕಿಲ್ಲ. ನವಿಲು ನೋಡಿ ಎಷ್ಟು ಸೂಪರಾಗಿದೆ. ಮಳೆ ಬೇರೆ ಬರ್ತಾಯಿತ್ತಲ್ಲ, ಎಲ್ಲ ರೋಡ್ ಸೈಡಿಗೆ ಬಂದುಬಿಟ್ಟಿದ್ದು ಪಾಪ. ಮಾಡಿದ್ಯಾ? ಸೊ ಫೈನಲಿ ಬೆಂಗಳೂರು ಬಂದ್ವಿ. ಮನೆಗೆ ಬರೋಷ್ಟೊತ್ತಿಗೆ ಒಂದು 12:30 1 ಗಂಟೆ ಆಗಿತ್ತು. ಅದ್ರ ನೆಕ್ಸ್ಟ್ ಡೇನೇ ನಮ್ಮದು ಆ್ಯನಿವರ್ಸರಿ ಇತ್ತು. ನಾವೇನು ಆ್ಯನಿವರ್ಸರಿ ಗ್ರ್ಯಾಂಡಾಗಿ ಏನು ಮಾಡಲ್ಲ, ಸಿಂಪಲಾಗಿ ಮಾಡ್ಕೋತೀವಿ. ಏನು ಬೇಕು ಅಂತ ಕೇಳಿದೆ, ಚಿಕನ್ ಅಂದರು. ಅದಕ್ಕೆ ಚಿಕನ್ ತಂದು ಕೊಟ್ಟೆ. ಬಟ್ ನಮ್ಮ ವೈಫು ನಿಮ್ಗೇನು ಬೇಕು ಅಂತ ಕೇಳಿದ್ರು. ನನಗೆ ಬಿರಿಯಾನಿ ಕಬಾಬು ಮಾಡಿಕೊಡಿ ಅಂತಂದೆ, ಮಾಡಿಕೊಟ್ರು. ವೈಫು ಬಿರಿಯಾನಿ ಸೂಪರಾಗಿ ಮಾಡ್ತಾರೆ, ಅದಕ್ಕೆ ಬಿರಿಯಾನಿ ಮಾಡಿ ಅಂದೆ. ಬಟ್ ಕಬಾಬ್ ನನಗೆ ಫೇವ್ರೇಟು, ಯಾವಾಗ ಕೊಟ್ಟರು ತಿಂತೀನಿ ಕಬಾಬ್ನ. ಅದಾದಮೇಲೆ ಸಣ್ಣದಾಗಿ ಒಂದು ಕೇಕ್ ತಗೊಬಂದು ಸಣ್ಣದಾಗಿ ಆ್ಯನಿವರ್ಸರಿ ಸೆಲೆಬ್ರೇಷನ್ ಅಂದ್ಬಿಟ್ಟು ಮಾಡ್ಕೊಂಡ್ವಿ. Happy anniversary both of us. Correct? Us. ಇದಾಗಿತ್ತು ನಮ್ಮ ಊಟಿ ವೆಕೇಷನ್ ಬ್ಲಾಗು. ಇಷ್ಟ ಆಗಿದರೆ ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ ಬಾಯ್, ಸಿ ಯು. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಬಾಯ್.